ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಸ್ಕಂದಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ. ವಾಸುದೇವೋ ಬೃಹದ್ಭಾನುರಾದಿದೇವಃ ಪುರಂದರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆಯ ದಿನ ಆದಿದೇವ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ತಾ ಇದ್ದೇವೆ. ಆದಿದೇವ ಅಂತ ನಿನ್ನೆ ನಾವು ಹೇಳ್ಕೊಳ್ತಾ ಭಗವಂತ ಎಲ್ಲದಕ್ಕೂ ಕಾರಣನಾಗಿದ್ದಾನೆ, ಪ್ರಕಾಶಿಸುವವನಾಗಿದ್ದಾನೆ, ಉತ್ಕೃಷ್ಟನಾಗಿದ್ದಾನೆ, ಎಲ್ಲರಿಂದ ಸ್ತುತ್ಯನಾಗಿದ್ದಾನೆ, ಜಗತ್ ಸೃಷ್ಟಿಯಾದಿ ಅಷ್ಟ ಕಾರ್ಯ ವ್ಯವಹಾರವುಳ್ಳವನಾಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಎಲ್ಲ ಅಥವಾ ಕ್ರೀಡಿಸುತ್ತಾ ಇದ್ದಾನೆ ಅಂತ ಹೇಳಿದ್ವಿ. ನಿನ್ನೆ ನಾವು ಹೇಳ್ತಾ ಭಗವಂತ ಇವೆಲ್ಲವನ್ನು ಯಾಕೆ ಮಾಡ್ತಾನೆ ಅಂದರೆ ಅದರಿಂದ ಅವನಿಗೆ ಏನೂ ಪ್ರಯೋಜನವಿಲ್ಲ. ಇದು ಅವನಿಗೆ ಕ್ರೀಡೆ. ಪ್ರಯೋಜನ ಇದ್ದರೆ ಅವನು ಭಗವಂತ ಆಗಲಿಕ್ಕೆ ಸಾಧ್ಯವಾಗಲ್ಲ. ಒಂದರಿಂದ ಒಬ್ಬನು ಪ್ರಯೋಜನ ಹೊಂದಿದ್ದಾನೆ ಅಂತ ಹೇಳಿದ್ರೆ ಹಿ ವಿಲ್ ಬಿಕಮ್ ಎ ಡಿಪೆಂಡೆಂಟ್. ಬಟ್ ಭಗವಂತ ಕ್ವೈಟ್ ಇಂಡಿಪೆಂಡೆಂಟ್. ಆದ ಕಾರಣ ಪ್ರಯೋಜನ ಅವನಿಗೆ ಇಲ್ಲ. ಪ್ರಯೋಜನ ಹೊಂದಿದರೆ ಅವನ ಸರ್ವೋತ್ತಮತ್ವಕ್ಕೆ, ಸರ್ವತಂತ್ರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ. ಆದರೆ ಅವನು ಯಾಕೆ ಮಾಡ್ತಾನೆ ಅಂದರೆ ಕ್ರೀಡೆ ಮಾಡ್ತಾನೆ, ಕ್ರೀಡಿಸುತ್ತಾನೆ ಅಂತ ಹೇಳಿದರೆ ಅಂದರೆ ಏನು ಭಗವಂತ ನಾವೆಲ್ಲ ಆಡಿದಂತೆ ಅವನು ಹುಚ್ಚಾಟ ಆಡ್ತಾನೆ, ಅದು ದೋಷವಲ್ವಾ ಅಂತ ಪ್ರಶ್ನೆ. ಆದರೆ ಭಗವಂತನಿಗೆ ಪ್ರಯೋಜನವಿಲ್ಲ, ಜೀವರಿಗೆ ಪ್ರಯೋಜನವಿದೆ ಅಂತ ನಿನ್ನೆ ನಾವು ಭಾಗವತದ ಒಂದು ಮಂಗಳಾಚರಣ ಯತ್ರ ತ್ರಿಸರ್ಗೋ ಮೃಷ ಅಮೃಷ ಅಂತ ಹೇಳ್ಕೊಂಡಿದ್ದೇವೆ. ಜೀವರಿಗೆ ಪ್ರಯೋಜನವಿದ್ದರೂ ಕೂಡ ಭಗವಂತ ಕ್ರೀಡಿಸುತ್ತಾನೆ ಅಂತಂದರೆ ಅದು ದೋಷವಾಗತ್ತೆ ಅಂತ ಒಂದು ಆಕ್ಷೇಪ. ಅದಕ್ಕೆ ನಮಗೆ ಏನು ಅದಕ್ಕೆ ಕಾರಣ, ಅದು ದೋಷವಾಗುವುದಿಲ್ಲ. ಅವನು ಕ್ರೀಡಿಸುವುದು ದೋಷವಾಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ನಮಗೆ ವೇದ ಹೇಳುತ್ತೆ ಭಗವಂತ ಯಾಕೆ ಕ್ರೀಡಿಸುತ್ತಾನೆ ಅಂತಂದರೆ ದೇವಸ್ಯೈಷ ಸ್ವಭಾವೋಯಂ, ಅದು ಭಗವಂತನ ಸ್ವಭಾವವಾಗಿದೆ. ಅಂದರೆ ಕ್ರೀಡಿಸುವುದೇ ಅವನ ಸ್ವಭಾವ. ಇನ್ನು ನಮಗೆ ಅರ್ಥ ಆಗುವುದಕ್ಕೆ ಹೇಳಬೇಕು ಅಂತ ಹೇಳಿದರೆ ಮಕ್ಕಳು ಯಾವಾಗೂ ಆಟ ಆಡ್ತಾ ಇರ್ತಾರೆ. ಯಾಕೆ ಅಂದರೆ ಮಕ್ಕಳಿಗೆ ಆಟ ಆಡೋದು ಅವ್ರ ಸ್ವಭಾವ. ಮುದುಕರು ಆಟ ಆಡಲ್ಲ, ಸುಮ್ಮನೆ ತೆಪ್ಪಕ್ಕೆ ಕೂತಿರ್ತಾರೆ. ಯಾಕೆಂದರೆ ಮುದುಕರ ಸ್ವಭಾವ ಅದು.
ಇಲ್ಲ ಏನೋ ಒಂದು ಗಲಾಟೆ ಮಾಡ್ತಾ ಇರ್ತಾರೆ. ಎಲ್ಲರ ಮನೆಯಲ್ಲಿ ಎಲ್ಲರ ಅಟೆನ್ಷನ್ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಏನೋ ಒಂದು ಮಾಡ್ತಾ ಇರ್ತಾರೆ. ಯಾಕೆ ಮಾಡ್ತಾರೆ? ಮುದುಕರು ಸುಮ್ಮನೆ ಕೂತಿರಬಾರ್ದ ಅಂದರೆ ಅದು ಅವರ ಸ್ವಭಾವ. ಮಕ್ಕಳು ಯಾಕೆ ಆಡ್ತಾರೆ ಅಂದರೆ ಅದು ಅವರ ಸ್ವಭಾವ. ಹಾಗೆ ಭಗವಂತನ ಸ್ವಭಾವ ಅಂತ ಹೇಳಿದಾಗ ಅಲ್ಲಿ ಪ್ರಯೋಜನ ಅಪ್ರಯೋಜನ ಎಂಬೋ ಮಾತೇ ಬರೋದಿಲ್ಲ. ಸ್ವಭಾವ ಅಂದರೆ ಅಲ್ಲಿ ಮುಗಿದೋಯ್ತಷ್ಟೇ. ಇನ್ನೂ ನಾವು ವಿವರವಾಗಿ ಹೇಳಬೇಕು ಅಂತ ಹೇಳಿದರೆ, ಮಲ್ಲಿಗೆ ಹೂವು ಯಾಕೆ ಸುವಾಸನೆ ಕೊಡುತ್ತೆ, ದುರ್ವಾಸನೆ ಯಾಕೆ ಕೊಡಲ್ಲ ಅಂತಂದರೆ ಅರ್ಥನೇ ಇಲ್ಲ, ಮೀನಿಂಗ್ಲೆಸ್. ಮಲ್ಲಿಗೆ ಹೂವು ಇರೋದೇ ಸುವಾಸನೆ ಕೊಡಲಿಕ್ಕೆ. ಯಾಕೆ ಕೊಡುತ್ತೆ ಅಂದರೆ ಕೊಡುತ್ತಷ್ಟೇ, ಅದರ ಸ್ವಭಾವ. ಹಾಗಲಕಾಯಿ ಕಹಿ ಯಾಕಿದೆ ಅಂದರೆ ಕಹಿಯಾಗಿರೋದೇ ಅದರ ಸ್ವಭಾವ ಅಂತ ನಾವು ಯಾವಾಗ ಹೇಳಿಬಿಟ್ರೆ ಅಲ್ಲಿ ಪ್ರಯೋಜನ ಅಪ್ರಯೋಜನ ದೋಷ ಇವೆಲ್ಲ ಯಾವುದು ಬರೋದೇ ಇಲ್ಲ. ಅದೇ ಹೇಳುತ್ತೆ ನಮಗೆ ಉಪನಿಷತ್ತು, ದೇವಸ್ಯೈಷ ಸ್ವಭಾವೋಯಂ. ಇನ್ನೂ ಅದನ್ನು ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ವ್ಯಾಸರಾಜರು ತಾತ್ಪರ್ಯ ಚಂದ್ರಿಕಾದಲ್ಲಿ ಹೇಳ್ತಾರೆ. ನಾವು ನಡೆಯುವಾಗ ಕೈಗಳನ್ನು ಆಡಿಸುತ್ತಾ ನಡಿತೇವೆ. ನಡೆಯಬೇಕಾದ್ರೆ ಕಾಲು ಮಾತ್ರ ಕೆಲಸ ಮಾಡಬೇಕು, ಕೈ ಏನು ಮಾಡಬೇಕಾಗಿಲ್ಲ. ಕೈಯನ್ನು ಆಡಿಸದೇನೆ ಊಗಿಸದೇನೆ ನಡೆಯಬಹುದು. ಆದರೂ ಕೈಗಳನ್ನು ನಾವು ಅಲ್ಲಾಡಿಸ್ತಾ ಇರ್ತೇವೆ. ಯಾಕೆ ಅಂದರೆ ಅದು ಮನುಷ್ಯನ ಸ್ವಭಾವ. ಇನ್ನೂ ಒಂದು ದೃಷ್ಟಾಂತ ಕೊಡ್ತಾರೆ. ಉಪನ್ಯಾಸ ಮಾಡುವಾಗ ಪ್ರವಚನಕಾರನು ಬಾಯಿ ಒಂದೇ ಕೆಲಸ ಮಾಡಬೇಕು, ಮಾತಾಡಿದರೆ ಸಾಕು. ಆದರೆ ಅವನು ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ತೋರಿಸ್ತಾನೆ, ಕಣ್ಣು ತಿರುಗಿಸ್ತಾನೆ, ಹುಬ್ಬುಗಳು ಎಗರಾಕ್ತಾನೆ, ಕೈಗಳು ತಿರುಗಿಸ್ತಾನೆ, ಕೈಯಿಂದ ಗೆಸ್ಚರ್ಸ್ ತೋರಿಸ್ತಾನೆ. ಯಾಕೆ? ಇವೆಲ್ಲ ಮಾಡಬೇಕಾಗಿಲ್ಲ, ಆದರೂ ಮಾಡ್ತಾನೆ. ಯಾಕೆ ಅಂದರೆ ಅದು ಅವನ ಸ್ವಭಾವ. ಹಾಗೆ ಈ ಜಗತ್ತಿನ ಸೃಷ್ಟಿಯಾದ ಅಷ್ಟಕಾರ್ಯ ಮಾಡುವುದು ಎಂಬುದು ಅದು ಭಗವಂತನ ಸ್ವಭಾವವಾಗಿದೆ. ಆದ ಕಾರಣ ಯಾವ ದೋಷವೂ ಇಲ್ಲ. ಆದರೆ ಸುಮ್ಮನೆ ವ್ಯರ್ಥವಾಯ್ತಲ್ಲ ಅವನಿಗೇನು ಸುಮ್ಮನೆ ಅಂದರೆ ಭಗವಂತನ ಆಟ ಕ್ರೀಡೆಯೂ ಕೂಡ ಜಗತ್ತಿಗೆ ಲೋಕ ಕಲ್ಯಾಣ. ಅದೇ ಭಗವಂತನ ಒಂದು ವೈಶಿಷ್ಟ್ಯ. ನಾವು ಮದುವೆ ಮಾಡ್ಕೊಳ್ತೇವೆ, ನಾವು ಮದುವೆ ಮಾಡಿಕೊಂಡ್ರೆ ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ನಮ್ಮವರಿಗೆ ಮಾತ್ರ ಸಂತೋಷ. ಆದರೆ ಭಗವಂತನ ಕಲ್ಯಾಣ, ಶ್ರೀನಿವಾಸ ದೇವರಿಗೆ ನಿತ್ಯ ಕಲ್ಯಾಣ ನಡೀತಾ ಇರುತ್ತೆ. ಸೀತಾರಾಮರ ಕಲ್ಯಾಣ ಮಾಡ್ತೇವೆ ನಾವು. ಅದು ಯಾಕೆ ಮಾಡ್ತೇವೆ ಅಂದರೆ ಅವನ ಕಲ್ಯಾಣ ಲೋಕ ಕಲ್ಯಾಣ, ನಮ್ಮ ಕಲ್ಯಾಣ ನಮಗೆ ಮಾತ್ರ ಕಲ್ಯಾಣ. ಆದ ಕಾರಣ ಭಗವಂತನ ಅವನು ಏನೇ ಮಾಡಿದರೂ ಎಲ್ಲವೂ ಅದು ಲೋಕಕ್ಕೆ ಪ್ರಯೋಜನಕಾರಿಯಾಗುತ್ತೆ, ಅವನಿಗೇನು ಆಗುವುದಿಲ್ಲ. ಅದು ಅವನ ಸ್ವಭಾವ ಅಂತ ಅದಕ್ಕೆ ಸ್ವಲ್ಪ ಇವತ್ತು ನಿನ್ನೆ ಹೇಳಿರೋದಕ್ಕೆ ಎಕ್ಸ್ಟೆಂಡ್ ಮಾಡಿ ಅದಕ್ಕೆ ಒಂದು ವಿವರಣೆ ಕೊಡ್ತಾ, ಆದ ಕಾರಣ ಭಗವಂತನಲ್ಲಿ ಯಾವ ದೋಷವೂ ಇಲ್ಲ. ಹೇಗೆ ಮಲ್ಲಿಗೆ ಹೂವು ಸುವಾಸನೆ ಬೀರುವುದು ದೋಷ ಅಂತ ಯಾರೂ ಹೇಳಲ್ಲ, ಅದನ್ನು ಗುಣ ಅಂತಲೇ ಹೇಳ್ತಾರೆ. ಹಾಗೆ ಇನ್ನು ಯೋ ಮಾಮಜಮನಾದಿಂ ಚ ವೇತ್ತಿ ಅಸಮ್ಮೂಢ ನ ಮರ್ತ್ಯೇಷು ಸರ್ವ ಪಾಪೈಃ ಪ್ರಮುಚ್ಯತೆ. ಗೀತಾದಲ್ಲಿ ಹೇಳ್ತಾನೆ ಕೃಷ್ಣ. ಆಚಾರ್ಯರ ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ, ಅನಶ್ಚೇಷ್ಟಯಿತ ಆದಿಶ್ಚ ಸರ್ವಸ್ಯೇತ್ಯನಾದಿ. ಇವನು ಮೋಕ್ಷವನ್ನು ಹೊಂದಬೇಕು, ಮೋಕ್ಷ ಅಧಿಕಾರಿ, ಮುಕ್ತಿಯೋಗ್ಯನಿದ್ದಾನೆ. ಅವನು ಎಲ್ಲ ಪಾಪಗಳಿಂದ ಬಿಡುಗಡೆ ಆಗಬೇಕು ಅಂಥೇಳಿದರೆ ಅವನು ಏನು ಮಾಡಬೇಕು? ಅವನಿಗೆ ತಿಳಿಯಬೇಕಾದ ತತ್ವ ಏನು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅವನು ಎಲ್ಲ ಭ್ರಾಂತಿರಹಿತನಾಗಿ ಎಲ್ಲ ಭ್ರಾಂತಿಗಳನ್ನು ಕಳ್ಕೊಂಡು ಎಲ್ಲ ಪಾಪಗಳಿಂದ ಬಿಡುಗಡೆ ಆಗಬೇಕು ಅಂತ ಹೇಳಿದರೆ ಅವನು ತಿಳಿಯಬೇಕಾದ ಏಕೈಕ ತತ್ವ ಅಂದರೆ ಸತ್ಯಾಂಶ, ಟ್ರೂತ್ ಏನು ಅಂತ ಹೇಳಿದರೆ ಭಗವಂತನೇ ಎಲ್ಲದಕ್ಕೂ ಕಾರಣನಾಗಿದ್ದಾನೆ ಎಂಬುವಂತಹ ತತ್ವವನ್ನು ಈ ಮುಕ್ತಿಯೋಗ್ಯ ಅಧಿಕಾರಿ ತಿಳ್ಕೋಬೇಕು, ಮುಕ್ತಿಯೋಗ್ಯನು ತಿಳ್ಕೋಬೇಕು. ಹೌದು, ಅದಕ್ಕೆ ಉಪನಿಷತ್ ಹೇಳ್ತಾನೆ ಇದೆ, ತೇನ ವಿನಾ ತೃಣಮಪಿ ನ ಚಲತಿ. ಅದಕ್ಕೆ ಅವನಿಗೆ ಆದಿದೇವ,
ಈ ಜಗತ್ತಿನಲ್ಲಿ ನಡೆಯುವ ಪ್ರತಿ ಒಂದು ಚಲನವಲನಗಳಿಗೂ ಅವನೇ ಕಾರಣಭೂತನಾಗಿದ್ದಾನೆ, ಮೂಲಭೂತನಾಗಿದ್ದಾನೆ. ಈ ಒಂದು ತತ್ವವನ್ನು ತಿಳ್ಕೊಂಡಾಗ ನಮಗೆಲ್ಲ ಭ್ರಾಂತಿಗಳು ಹೊಟ್ಟೋಗುತ್ತೆ. ನಮಗೇನು ಅನೇಕ ಭ್ರಾಂತಿಗಳಿದೆ. ಈ ಕೆಲಸ ನಾನೇ ಮಾಡ್ತಾ ಇದ್ದೇನೆ, ನನ್ನಷ್ಟು ಚೆನ್ನಾಗಿ ಯಾರೂ ಮಾಡೋರಿಲ್ಲ, ನಾನೇ ಸಮರ್ಥ, ಇದೆಲ್ಲ ಭ್ರಮೆಗಳಷ್ಟೇ. ನಮಗೆ ಯಾವ ಸಾಮರ್ಥ್ಯವೂ ಇಲ್ಲ, ಯಾವ ಸ್ವಾತಂತ್ರ್ಯವೂ ಇಲ್ಲ, ಯಾವ ಕರ್ತೃತ್ವವೂ ಇಲ್ಲ. ನಮ್ಮದೆಲ್ಲವೂ ಪರಾಧೀನ ಕರ್ತೃತ್ವ, ಪರಾಧೀನ ಸ್ವಾತಂತ್ರ್ಯ, ಪರಾಧೀನವೇ ಎಲ್ಲ ಭಗವಂತನ ಸ್ವಾತಂತ್ರ್ಯಕ್ಕೆ ಒಳಪಟ್ಟಿದೆ. ಆದರೆ ನಾವೆಲ್ಲ ಭ್ರಾಂತಿಗಳು, ನಾನೇ ಮಾಡಿದೆ, ನಂದೇ, ಇದು ನಂದು ಅಂಥೇಳಿ. ಆದ ಕಾರಣ ಈ ಭ್ರಾಂತಿ ಹೋಗಬೇಕು ಅಂತ ಹೇಳಿದರೆ ಈ ಭ್ರಾಂತಿಯಿಂದಲೇ ನಾವು ಪಾಪಗಳನ್ನು ಮೂಟೆ ಕಟ್ಕೊಳ್ತಾ ಇದ್ದೇವೆ. ಆದ ಕಾರಣ ಅದು ಹೋಗಬೇಕು ಅಂದರೆ ಭಗವಂತನೇ ಎಲ್ಲದಕ್ಕೂ ಕಾರಣನಾಗಿದ್ದಾನೆ, ಅವನೇ ಆದಿದೇವನಾಗಿದ್ದಾನೆ ಎಂಬ ತತ್ವ ತಿಳ್ಕೊಂಬಿಟ್ರೆ ನಾವು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತೇವೆ ಅಂತ ಹೇಳ್ತಾ, ಅದಕ್ಕೆ ಆಚಾರ್ಯ ಹೇಳಿದರು, ಅನಶ್ಚೇಷ್ಟಯಿತ ಆದಿಶ್ಚ ಸರ್ವಸ್ಯ ಇತ್ಯನಾದಿ. ಎಲ್ಲದಕ್ಕೂ ಅವನೇ ಆದಿಭೂತನಾಗಿದ್ದಾನೆ. ಇನ್ನು ಋಗ್ವೇದ ಹೇಳ್ತಾ ಇದೆ, ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಅಂತ ಹೇಳ್ತಾ, ಅದಕ್ಕೆ ಋಗ್ಭಾಷದಲ್ಲಿ ಹೇಳ್ತಾರೆ, ದ್ಯೋತನಾತ್ ವಿಜಯಾತ್ ಕಾಂತ್ಯಾ ಸ್ತುತ್ಯ ವ್ಯವಹೃತೇರಪಿ ಗತ್ಯಾ ರತ್ಯಾ ಚ ದೇವಾಖ್ಯಂ ಕ್ರೀಡಾದ್ಯರ್ಥಕಾದ್ದೀವ್ಯತೆ ಕರ್ತರಿ ಅಚ್ ಪ್ರತ್ಯಯೇ ದೇವಂ ಇತಿ ನಿಷ್ಪತ್ತೇ ಕ್ರೀಡಾದಿಕರ್ತಾರಮಿತ್ಯರ್ಥಃ ತಥಾ ಸ್ತುತ್ಯರ್ಥಾದ್ದೀವ್ಯತೆ ಕರ್ಮಣಿ ಘಂಗ್ ಪ್ರತ್ಯಯೇ ಗುಣೇ ಚ ದೇವಂ ಇತಿ ರೂಪಸಿದ್ಧೇ ಸ್ತುತ್ಯಂ ಇತ್ಯರ್ಥಃ. ಈ ದೇವಶಬ್ದಕ್ಕೆ 7 ಅರ್ಥಗಳು ಇದೆ ಅಂತ ಆ 7 ಅರ್ಥಗಳನ್ನು ಇಟ್ಟುಕೊಂಡು ಅಗ್ನಿನಾಮಕ ಭಗವಂತನನ್ನು ದೇವ ಅಂತ ಋಗ್ವೇದ ನಮಗೆ ಕರೀತಾ ಇದೆ. ಋಗ್ವೇದ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದೆ. ಬಹುಶಃ ಆ ದೇವಶಬ್ದಕ್ಕೆ 7 ಅರ್ಥಗಳು ಅಂತ ಹೇಳಿದರೆ, ನಾವು ಮೊದಲು ಹೇಳ್ಕೊಂಡ್ವಲ್ಲ, ಸರ್ವಕಾರಣತ್ವಾತ್ ಆದಿ ಅಸಾಧಾರಣ್ಯೇನ ವ್ಯಪದೇಶ ದೀವ್ಯತಿ ದ್ಯೋತತೆ ವಾ ವಿಜಯತೆ ಇಚ್ಛತಿ ಸ್ತೂಯತೆ ವಾ ವ್ಯವಹರತಿ ಗಚ್ಚತಿ ಕ್ರೀಡತೆ ವಾ ದೇವ ಆದಿಶ್ಚಾಸೌ ದೇವಶ್ಚ ಆದಿದೇವ ಅಂತ ಹೇಳಿ, ಬಹುಶಃ ಆ 7 ಅರ್ಥಗಳು ಇವೇ ಇರಬೇಕು ಅಂತ ಕಾಣುತ್ತೆ. ಎಲ್ಲದಕ್ಕೂ ಕಾರಣನಾಗಿದ್ದಾನೆ, ಪ್ರಕಾಶನಾಗಿದ್ದಾನೆ ಮತ್ತು ಉತ್ಕೃಷ್ಟನಾಗಿದ್ದಾನೆ. ಜಗತ್ ಸೃಷ್ಟ್ಯಾದಿಗಳನ್ನು ಮಾಡುವ ಇಚ್ಛೆ ಉಳ್ಳವನಾಗಿದ್ದಾನೆ, ಎಲ್ಲರಿಂದ ಸ್ತುತ್ಯನಾಗಿದ್ದಾನೆ, ಜಗತ್ ಸೃಷ್ಟ್ಯಾದಿ ವಿಷಯವಾದ ವ್ಯವಹಾರವುಳ್ಳವನಾಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಕ್ರೀಡಿಸುತ್ತಾನೆ. ಈ 7 ಅರ್ಥಗಳು ಇರಬೇಕು ಅಂತ ಹೇಳ್ತಾ, ಈ ರೀತಿಯಾಗಿ ಇನ್ನು ಭಗವಂತನನ್ನು ಆದಿದೇವ ಅಂತ ಎಲ್ಲಿ ಪ್ರಯೋಗಿಸಲ್ಪಟ್ಟಿದೆ ಭಗವಂತನ ಹೆಸರು ಅಂದರೆ, ತ್ವಂ ಆದಿದೇವ ಅನಂತರೂಪ ಅಂತ ನಮಗೆ ಅರ್ಜುನ ಕೃಷ್ಣನ ವಿಶ್ವರೂಪವನ್ನು ನೋಡಿ ಆ ಕೃಷ್ಣನನ್ನು ಸಂಬೋಧನೆ ಮಾಡ್ತಾ, ನೀನೇ ಆದಿದೇವ ತ್ವಂ ಆದಿದೇವ ಅನಂತರೂಪ, ನೀನೇ ಆದಿದೇವನಾಗಿದ್ಯಾ, ಅನಂತರೂಪವುಳ್ಳವನಾಗಿದ್ಯಾ ಅಂಥೇಳಿ ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣನನ್ನು ಸಂಬೋಧಿಸಿದ್ದಾನೆ. ಇನ್ನು ಇವನು ಮೊದಲ ದೇವ. ಅಮರಕೋಶ ಹೇಳ್ತಾ ಇದೆ, ಆದಿ ಆದ್ಯ ಸಚಾಸೌ ದೇವಶ್ಚ ಆದಿದೇವ ಪುಂಸ್ಯಾದಿ ಪೂರ್ವಪೌರಶ್ಚ ಪ್ರಥಮಾದ್ಯಾ. ಮೊದಲ ದೇವನು ಇವನು ಭಗವಂತ ಆದಿದೇವ ಅಂದರೆ ಎಲ್ಲರಕ್ಕಿಂತ ಯಾವನು ಮೊದಲಿದ್ದ ಅಂದರೆ ಅವನೇ ಸನಾತನ, ಪುರಾತನ, ಸನಾತನ, ಅವನು ಅನಾದಿ ನಿತ್ಯನಾಗಿದ್ದಾನೆ. ಎಲ್ಲರಕ್ಕಿಂತ ಮುಂಚೆ ಇದ್ದವನು ಯಾವನು ಅಂತ ಹೇಳಿದರೆ ಅದೇ ಹೇಳ್ತಾ ಇದ್ದಾರೆ ತಾತ್ಪರ್ಯದಲ್ಲಿ ಮುಂದೆ ಬರುತ್ತೆ. ಆಸೀದುದಾರ ಗುಣವಾರಿದಿರಪ್ರಮೇಯೋ ಲಕ್ಷ್ಮೀ ಭುಜಾಂತರ ಸರತೋಪಿ ಚ ಅಗ್ರೇ. ಎಲ್ಲರಕ್ಕಿಂತ ಮೊಟ್ಟ ಮೊದಲಿದ್ದವನು ಯಾವನು ಅಂತ ಹೇಳಿದ್ರೆ ಭಗವಂತನೇ. ಮುಂದೆ ಅದು ಬರುತ್ತೆ.
ಆದ ಕಾರಣ ಮೊದಲ ದೇವನು ಅವನೇ ಇರೋದು, ಇನ್ಯಾರೂ ಇಲ್ಲ. ಅವನಾದ ಮೇಲೆ ಎಲ್ಲರೂ. ಅವನೇ ಸನಾತನು, ಅವನೇ ಓಲ್ಡೆಸ್ಟ್, ಅವನೇ ಪುರಾತನನು, ಅತಿ ಪುರಾತನನು, ಮೊದಲ ದೇವರು. ಇನ್ನು ಆದಿ ಆದ್ಯ ಇತಿ ದೀವ್ಯತೆ ಸ್ತೂಯತೆ ಇತಿ ಆದಿದೇವ. ಚತುರ್ಮುಖ ಬ್ರಹ್ಮ ಆದಿಕವಿ ಅಂತ ಚತುರ್ಮುಖ ಬ್ರಹ್ಮನಿಗೆ ಹೆಸರು. ಅಂತಹ ಚತುರ್ಮುಖನಿಂದ ಭಗವಂತನು ನೀನೇ ಮೊದಲಿಗ, ಅಂದರೆ ದ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್, ಮೊಟ್ಟ ಮೊದಲಿಗನು ಅಂತ ಹೇಳಿ ಆ ಆದಿಕವಿಯಾದ ಚತುರ್ಮುಖ ಬ್ರಹ್ಮನಿಂದ ಭಗವಂತ ಸ್ತುತಿಸಲ್ಪಟ್ಟಿದ್ದಾನೆ. ಆದ ಕಾರಣ ಆದಿದೇವ ಅಂತ ಹೆಸರು. ಇನ್ನು ಆದಿ ಪ್ರಜಾಸು ಆದ್ಯ ಚತುರ್ಮುಖ ಇಂದಿರಾಪತಿಮಾದ್ಯಾದಿ ವರದೇಶವರಪ್ರದಮಿತ್ಯತ್ರ ಚತುರ್ಮುಖ ಆದ್ಯತೆಯ ಉಲ್ಲಿಖಿತ ತೇನ ದೀವ್ಯತೆ ಇತಿ ಆದಿದೇವ ಅಂತ ಹೇಳ್ತಾರೆ. ಈ ಜೀವರಲ್ಲಿ ಮೊದಲಿಗ ಅಂತ ಅನಿಸ್ಕೊಂಡಿರುವವನು ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನಿಂದ ಸ್ತುತಿಸಲ್ಪಡುವವನು. ಜೀವೋತ್ತಮರು ಚತುರ್ಮುಖ ಬ್ರಹ್ಮರು. ಮೊಟ್ಟ ಮೊದಲಿಗೆ ಬಂದಿದ್ದು ಭಗವಂತನಿಂದ, ಭಗವಂತನ ನಾಭಿ ಕಮಲದಿಂದ ಹುಟ್ಟಿದ್ದು ಚತುರ್ಮುಖ ಬ್ರಹ್ಮ. ಅಂತಹ ಮೊದಲಿಗ ಅಂತ ಅನಿಸಿಕೊಂಡಿರುವ, ಜೀವರಲ್ಲಿ ಮೊದಲಿಗನು ಅಂತ ಅನಿಸಿಕೊಂಡಿರುವ ಚತುರ್ಮುಖ ಬ್ರಹ್ಮನಿಂದ ಸ್ತುತಿಸಲ್ಪಡುವವನು. ಇನ್ನು ವಿಶ್ವಸ್ಯ ಯಹ ಸ್ಥಿತಿಲಯೋದ್ಭವ ಹೇತುರಾಧ್ಯ, ಭಾಗವತ ಹೇಳ್ತಾ ಇದೆ, ಚತುರ್ಮುಖನು ವಿಶ್ವದ ಸ್ಥಿತ್ಯಾದಿಗಳಿಗೆ ಕಾರಣನಾದ ಭಗವಂತನನ್ನು, ಚತುರ್ಮುಖ ಬ್ರಹ್ಮ ಭಗವಂತನನ್ನು, ಪರಬ್ರಹ್ಮನನ್ನು ಸ್ತೋತ್ರ ಮಾಡುವಾಗ ಏನಂತ ಹೇಳಿದ್ದಾನೆ? ಈ ವಿಶ್ವದ ಸೃಷ್ಟ್ಯಾದಿ ಎಲ್ಲದಕ್ಕೂ ಕಾರಣನಾದ ಭಗವಂತನನ್ನು ಆದ್ಯ ಅಂತ ಸ್ತುತಿಸಿದ್ದಾನೆ ಚತುರ್ಮುಖ ಬ್ರಹ್ಮ ಪರಬ್ರಹ್ಮನನ್ನು. ಇನ್ನು ಆದೌ ಸೃಷ್ಟೇ ಪೂರ್ವಕಾಲೇ ಪ್ರಳಯಕಾಲ ಇತ್ಯರ್ಥಃ ದೀವ್ಯತಿ ಲಕ್ಷ್ಮ್ಯಾ ಸಹ ಕ್ರೀಡತೆ ಇತಿ ಆದಿದೇವ. ಆದೌ ದಿವ್ಯತಿ ಇತಿ ಆದಿದೇವ. ಈ ಸೃಷ್ಟಿಯ ಮೊದಲು ಅಂದರೆ ಪ್ರಳಯ ಕಾಲದಲ್ಲಿ ಕ್ರೀಡಿಸುವವನು. ಹೌದು, ಪ್ರಳಯ ಕಾಲದಲ್ಲಿ ಕ್ರೀಡಿಸುತ್ತಾ ಇದ್ದಾನೆ. ಸೃಷ್ಟಿ ಆಗೋದಕ್ಕಿಂತ ಪ್ರಳಯ ಕಾಲದಲ್ಲಿ ಯಾರಿದ್ದರು ಅಂದರೆ ಯಾರೂ ಇಲ್ಲ, ಭಗವಂತ ಒಬ್ಬನೇ ಇದ್ದ. ಅದರನ್ನೇ ಹೇಳ್ತಾ ಇದ್ದಾರೆ ತಾತ್ಪರ್ಯನಿರ್ಣಯದಲ್ಲಿ ಆಚಾರ್ಯರು. ಆಸೀದುದಾರ ಗುಣವಾರಿಧಿರಪ್ರಮೇಯೋ ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚ ಅಗ್ರೇ. ಲಕ್ಷ್ಮೀಯಿಂದ ಆಲಿಂಗನವಾದಂತಹ ಭಗವಂತ ಒಬ್ಬನೇ ಇದ್ದನಂತೆ, ಇನ್ನು ಯಾರೂ ಇದ್ದಿಲ್ಲ. ಅಂದರೆ ಸೃಷ್ಟಿಯ ಮೊದಲು ಪ್ರಳಯ ಕಾಲದಲ್ಲಿ ಭಗವಂತನ ಜೊತೆ, ಲಕ್ಷ್ಮೀದೇವಿಯ ಜೊತೆಗೆ ಭಗವಂತ ಕ್ರೀಡಿಸುತ್ತಾ ಇದ್ದಾನೆ. ಇನ್ನು ಆದಿದೇವಾಯ ನಮೋವರಾಯತೆ ದ್ವಾದಶ ಸ್ತೋತ್ರ. ಆದೌ ಸೃಷ್ಟೇ ಪೂರ್ವಕಾಲೇ ಪ್ರಳಯಕಾಲ ಇತ್ಯರ್ಥಃ ದೇವಾಯ ಕ್ರೀಡಾಂ ಕುರ್ವತೆ ಲಕ್ಷ್ಮೀ ಭುಜಾಂತರಗತ ಸ್ವರತೋಪಿ ಚ ಅಗ್ರೇ ಇತಿ ವಚನಾತ್. ಭಗವಂತನು ಪ್ರಳಯ ಕಾಲದಲ್ಲೂ ಕೂಡ ಅವನು ಲಕ್ಷ್ಮೀದೇವಿಯ ಆಲಿಂಗನದಲ್ಲಿರ್ತಾನಂತೆ ಭಗವಂತ. ಈ ಅಭಿಪ್ರಾಯದಿಂದಲೇ ಇದರನ್ನು ವ್ಯಕ್ತಪಡಿಸ್ತಾ ಆಚಾರ್ಯರು ಭಗವಂತನನ್ನು ಆದಿದೇವ ಅಂತ ಹೇಳಿ ದ್ವಾದಶ ಸ್ತೋತ್ರದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಇನ್ನು ಆದೌ ಸೃಷ್ಟೇ ಪೂರ್ವಕಾಲೇ ದೀವ್ಯತೆ ಸ್ತೂಯತೆ ಇತಿ ಆದಿದೇವ. ಸೃಷ್ಟಿಯ ಮೊದಲು ಶ್ರುತ್ಯಭಿಮಾನಿ ದೇವತೆಯಿಂದ ಸ್ತುತಿಸಲ್ಪಡುವವನು. ಸೃಷ್ಟಿಯ ಮೊದಲು ಶ್ರುತಿ ಅಭಿಮಾನಿ ಅಂದರೆ ವೇದಾಭಿಮಾನಿ ದೇವತೆಯಿಂದ ಸ್ತುತಿಸಲ್ಪಡುವವನು. ಆದ ಕಾರಣ ಆದಿದೇವ. ಅದಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಶ್ರೀರ್ಭೂಮಿರಿತಿ ರೂಪಾಭ್ಯಾಂ ಪ್ರಕೃತಿರ್ವಿಷ್ಣುನಾ ಸಹ ಶೇತೆ ಶ್ರುತಿಸ್ವರೂಪೇಣ ಸ್ತೌತಿ ಬ್ರಹ್ಮಲಯೇ ಹರಿಂ ಏಕಾಪ್ಯನಂತರೂಪಾ ಸಾ ವಾಕ್ಯವೇ ಭೇದಾತ್ ಸರಸ್ವತಿ
ಅನಾದಿನಿಧನ ನಿತ್ಯ ಸ್ತೌತಿ ನಾರಾಯಣಂ ಪ್ರಭುಂ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಜ್ಯೋತಿಸ್ಸಂಹಿತಾ ಗ್ರಂಥದ ವಾಕ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಸರಸ್ವತಿ ವೇದಾಭಿಮಾನಿನಿ ಪ್ರಕೃತಿ ಅಂತ ಹೇಳಿದರು. ಇಲ್ಲಿ ಈ ಲಯಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿ ತಾನು ಶ್ರೀ ಭೂ ದುರ್ಗಾ ರೂಪಳಾಗಿ ವಿಷ್ಣುವಿನ ಜೊತೆಗೆ ಮಲಗಿರ್ತಾಳಂತೆ. ಆಗ ಅದೇ ಲಕ್ಷ್ಮೀದೇವಿ ವೇದಾಭಿಮಾನಿನಿ ಲಕ್ಷ್ಮೀದೇವಿ, ಆ ವೇದಾಭಿಮಾನಿನಿಯಾಗಿ ಶ್ರುತಿ ಎನಿಸುವ ತನ್ನ ಅನಂತ ರೂಪಗಳನ್ನು ಧರಿಸಿಕೊಂಡು ಲಕ್ಷ್ಮೀದೇವಿ ಶ್ರೀ ಭೂ ದುರ್ಗಾ ರೂಪಳಾಗಿ ಭಗವಂತನ ಜೊತೆಗೆ ಶಯನಳಾಗಿ, ವೇದಾಭಿಮಾನಿನಿಯಾದ ಲಕ್ಷ್ಮೀದೇವಿ ಶ್ರುತಿ ಎನಿಸುವ ಅನಂತ ರೂಪಗಳನ್ನು ತಾನು ಧರಿಸಿಕೊಂಡು ಆ ತನ್ನ ಪತಿಯಾದ ನಾರಾಯಣನನ್ನು ಸ್ತೋತ್ರ ಮಾಡ್ತಾ ಇರ್ತಾಳೆ ಅಂತ ಜ್ಯೋತಿಸ್ಸಂಹಿತಾ ಗ್ರಂಥ ನಮಗೆ ಹೇಳ್ತಾ ಇದೆ. ಅನಾದಿನಿಧನ ನಿತ್ಯ ಸ್ತೌತಿ ನಾರಾಯಣಂ ಪ್ರಭುಂ. ಆದ ಕಾರಣ ಭಗವಂತನಿಗೆ ಆದಿದೇವ ಎಂಬುವಂತಹ ಹೆಸರು. ಇನ್ನು ಅರ್ಥ ವಿಶೇಷಗಳನ್ನು ಆದಿದೇವ ಇನ್ನೊಂದು ಕಡೆ ಬರುವ ನಾಮದ ಅಲ್ಲಿ ವ್ಯಾಖ್ಯಾನದಲ್ಲಿ ನೋಡಬಹುದು ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆಗೆ ಬಂದರೆ ವೈದ್ಯಶಾಸ್ತ್ರದಲ್ಲಿ ಅಹಂ ಹಿ ಧನ್ವಂತರಿರಾದಿದೇವ ಜರಾರುಜಾ ಮೃತ್ಯು ಹರೋ ಅಮರಾಣಂ ಅಂತ ಇದೆ. ಧನ್ವಂತರಿ ತಾನು ವೈದ್ಯಶಾಸ್ತ್ರದಲ್ಲಿ ಭಗವಂತ ಹೇಳಿದ್ದಾನೆ, ತನ್ನನ್ನು ಆದಿದೇವ ಅಂತ ಭಗವಂತನೇ ಹೇಳಿಕೊಂಡಿದ್ದಾನೆ. ಭಗವಂತನ ಅವತಾರಗಳ ಕಾರ್ಯವು ಎರಡು ರೀತಿಯಾಗಿ, ಜ್ಞಾನ ಕಾರ್ಯ ಮತ್ತು ಬಲ ಕಾರ್ಯ ಅಂತ ಎರಡು ರೀತಿಯಾಗಿರುತ್ತೆ. ಆರೋಗ್ಯ ಕಾರ್ಯಕ್ಕಾಗಿ ಅವತಾರ ಅಂತ ಎಲ್ಲಿ ಶಾಸ್ತ್ರದಲ್ಲಿ ಹೇಳಿಲ್ಲ. ಆದರೆ ಆರೋಗ್ಯ ಕಾರ್ಯವುಳ್ಳಂತಹ ಧನ್ವಂತರಿ ಭಗವಂತನ ಅವತಾರ ಮಾಡಲಿಕ್ಕಿಲ್ಲ. ಆದರೆ ಭಗವಂತ ಧನ್ವಂತರಿಯಾಗಿ ಅವತಾರ ಮಾಡಿ ಆದಿದೇವ ಎಂಬ ಹೆಸರು ಬಂತು, ಅದು ಹೇಗೆ ಅಂತ. ಅದಕ್ಕೆ ಭಾಗವತದಲ್ಲಿ ಧನ್ವಂತರಿ ಭಗವಂತನ ಅವತಾರ ಎಂದು ಸ್ಪಷ್ಟವಾಗಿ ವೇದವ್ಯಾಸ ದೇವರು ಹೇಳಿದ್ದಾರೆ. ನಾವು ಕ್ಷೀರಸಾಗರ ಮಥನ ಕಾಲದಲ್ಲಿ ಭಗವಂತ ಅಮೃತ ಕಲಶವನ್ನು ಹಿಡ್ಕೊಂಡು ಸಮುದ್ರದಿಂದ ಕ್ಷೀರಸಾಗರದಿಂದ ಉದ್ಭವನಾಗ್ತಾನೆ. ಭಗವಂತ ಧನ್ವಂತರಿ ಭಗವಂತ ನಾನು ಭವರೋಗ ವೈದ್ಯ, ಕೇವಲ ಈ ರೋಗಗಳಲ್ಲ ಎಲ್ಲ ರೋಗಗಳಿಗೂ ಮೂಲ ಕಾರಣವಾದ ಭವರೋಗ ವೈದ್ಯ ಎಂದು ಭಕ್ತರಿಗೆ ತಿಳಿಸುವುದಕ್ಕಾಗೇ ತಾನು ಆಯುರ್ವೇದ ಪ್ರವರ್ತಕನಾಗಿದ್ದಾನೆ ಭಗವಂತ. ಭಕ್ತರಿಗೆ ತಾನು ಭವರೋಗ ವೈದ್ಯ ಎಂಬ ಜ್ಞಾನ ಕಾರ್ಯಕ್ಕಾಗಿಯೇ ಧನ್ವಂತರಿಯಾಗಿ ಅವತಾರವನ್ನು ಮಾಡಿದ್ದಾನೆ. ಆದ ಕಾರಣ ಇದು ಭಗವಂತನ ಸಾಕ್ಷಾತ್ ಧನ್ವಂತರಿ ರೂಪ ಭಗವಂತನ ಅವತಾರ ಆದ ಕಾರಣ ವೈದ್ಯಶಾಸ್ತ್ರದಲ್ಲಿ ಭಗವಂತನೇ ಹೇಳಿಕೊಂಡಿದ್ದಾನೆ. ಅಹಂ ಹಿ ಧನ್ವಂತರಿರಾದಿದೇವ ಜರಾ ರುಜಾ ಮೃತ್ಯು ಹರಹ ಅಮರಾಣಾಂ. ದೇವತೆಗಳಿಗೆ ನಾನು ಜರ, ರುಜ ಅಂದರೆ ಜರ ಅಂದರೆ ಮುಪ್ಪು, ರುಜ ಅಂದರೆ ರೋಗ, ಮೃತ್ಯು, ಹರಹ ನಾನು ದೇವತೆಗಳ ಇವೆಲ್ಲ ಪರಿಹಾರ ಮಾಡ್ತೇನೆ. ದೇವತೆಗಳ ಜರಾರುಜ ಮೃತ್ಯು ಪರಿಹಾರಕತ್ವವು ಭಗವಂತನಿಗೆ ಬಿಟ್ಟು ಇತರರಿಗೆ ಇಲ್ಲ. ಆದ ಕಾರಣ ಧನ್ವಂತರಿ ತಾನು ಆದಿದೇವ ಅಂತ ಹೇಳಿಕೊಳ್ಳೋದ್ರಿಂದ ತೊಂದರೆ ಇಲ್ಲ. ಧನ್ವಂತರಿ ಯಾರೂ ಅಲ್ಲ, ಸಾಕ್ಷಾತ್ತು ಭಗವಂತನ ಅವತಾರವೇ ಅಂತ ಭಾಗವಂತ ನಮಗೆ ಸ್ಪಷ್ಟಪಡಿಸುತ್ತಾ ಇದೆ. ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಆದಿದೇವಾಯ ನಮಃ ಓಂ. ಓಂ ಆನೋ ಯಾಹಿ ಪರಾವತೋ ಹರಿಭ್ಯಾಂ ಹರ್ಯತಾಭ್ಯಾಂ ಇಮಮಿಂದ್ರ ಸುತಂ ಪಿಬ ತ್ವಾಮಿದ್ ವೃತ್ರ ಹಂತಮ ಜನಾಸೋ ವೃತ್ತ ಬರ್ಹಿಷಃ. ಇಂದ್ರನೇ ಪರಾಕ್ಸ್ಥಿತ ಸ್ಥಿತ ನಹ ನಮ್ಮನ್ನು ಕುರಿತು ಹರ್ಯತಾಭ್ಯಾಂ ಹಸಿರು ಬಣ್ಣವುಳ್ಳ ಕುದುರೆಯುಳ್ಳ ರಥದಿಂದ ಆ ಚೆನ್ನಾಗಿ ಯಾಹಿ ಬ ಇಮಂ ಈ ಯಾವ ಸುತಂ ಹಿಂಡಿದ ಸುತಂ ಸೋಮರಸವನ್ನು ಪಿಬ ಕುಡಿ
ವೃತ್ರಹಂತಮ ಅಡ್ಡಿಗಳನ್ನೆಲ್ಲ ನಾಶ ಮಾಡುವ ಇಂದ್ರನೇ ಯಕ್ತಬರ್ಹಿಷ ದರ್ಭ ಹಿಡಿದುಕೊಂಡ ಜನಾಸಹ ಯಾಗ ಕರ್ತೃಗಳು ತ್ವಮಿತ್ ನಿನ್ನನ್ನೇ ಹವಂತೆ ಕರೆಯುತ್ತಾರೆ. ಹೇ ಶ್ರೀಹರಿ, ಹಸಿರು ಕುದುರೆಗಳುಳ್ಳ ರಥವನ್ನೇರಿ ಹಿಂತಿರುಗುವ ನಮ್ಮ ಬಳಿಗೆ ನೀನು ಬೇಗನೆ ಬಂದುಬಿಡು. ನಾವು ಹಿಂಡಿದ ಈ ಸೋಮರಸವನ್ನು ನೀನು ಸ್ವೀಕಾರ ಮಾಡು. ನಮಗೆ ಬರುವ ಅಡ್ಡಿಗಳನ್ನೆಲ್ಲ ನಾಶ ಮಾಡುವ ನೀನು ಶ್ರೀಹರಿ. ದರ್ಭಪಾಣಿಗಳಾಗಿ ಯಾಗಕರ್ತೃಗಳು ಏನು ಋತ್ವಿಜರಿದ್ದಾರೆ, ಯಾಗವನ್ನು ಮಾಡುವವರಾಗಿದ್ದಾರೆ, ದರ್ಭಗಳನ್ನು ಹಿಡಿದು ಇದಕ್ಕಾಗೇ ನಿನ್ನನ್ನು ಕರೀತಾರೆ. ಬಂದು ನೀನು ನಾವು ಕೊಡುವ ಸೋಮರಸವನ್ನು ಕುಡಿ, ಅದಕ್ಕಾಗಿ ನಿನ್ನನ್ನು ಕರೀತಾರೆ ಅಂತ ಹೇಳ್ತಾ, ಇಂದ್ರನೇ ಹಿಂಡಿದ ಈ ಸೋಮರಸವನ್ನು ಕುಡಿ ಎಂಬ ಈ ಮಂತ್ರಭಾಗ. ಆದಿಂ ಅದಭಕ್ಷಣೆ ದಿವ ಕುಡಿಯುವುದರಿಂದ ಆದಿದೇವ ಅಂದರೆ ನಾವು ಕೊಡುವ ಸೋಮರಸವನ್ನು ಭಗವಂತ ಕುಡಿಯುವುದರಿಂದ ಆದಿದೇವ ಅಂತ ಅವನಿಗೆ ಆದಿಂ ಆದ್ಯಂ ಸುತಂ ಸೋಮಂ ದೀವ್ಯತಿ ಪಿಬತಿ ಇತಿ ಆದಿದೇವ ಅಂತ ಬೃಹತಿ ಸಹಸ್ರದ ಪ್ರಕಾರ ಅಂತ ಹೇಳ್ತಾ ಇವತ್ತು ಆದಿದೇವ ನಾಮವನ್ನು ಮುಗಿಸಿ ನಾಳೆ ಪುರಂದರ ಈ ಶ್ಲೋಕದಲ್ಲಿ ಕೊನೆಯ ಹೆಸರಾದಂತಹ ಪುರಂದರ ಎಂಬವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.